ನಮಸ್ಕಾರ ವೀಕ್ಷಕರೇ, ಮುಂಬೈ ಟು ಕರ್ನಾಟಕ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಪರಮ ಪೂಜ್ಯ ಶ್ರೀ ಶ್ರೀ ಪೇಜಾವರ ಮಠಾಧೀಶ ವಿಶ್ವೇಶ್ವತೀರ್ಥ ಸ್ವಾಮೀಜಿ ಅವರ ಶಿಷ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥರ ದಿವ್ಯ ಉಪಸ್ಥಿತಿ ಹಾಗೂ ಅವರ ಅಮೃತ ಹಸ್ತದಿಂದ 1ನೇ ಫೆಬ್ರವರಿ 2026ರಂದು ಉದ್ಘಾಟನೆಗೊಂಡ ಪೂಜ್ಯ ಶ್ರೀ ಹರಿದಾಸ್ ಭಟ್ ಪರ್ಣಂಕಿಲ್ ಇವರ ಶುಭಾಶಯದೊಂದಿಗೆ ಶ್ರೀ ಅಂಬಿಕಾ ಆದಿನಾಥೇಶ್ವರ ದೇವಸ್ಥಾನ ವಿದ್ಯಾವಿಹಾರ ಇದರ ಆಡಳಿತ ಮುಖ್ಯಸ್ಥರಾದ ಶ್ರೀ ಹರಿದಾಸ್ ಗೋಪಾಲ್ ಶೆಟ್ಟಿ ಇವರ ಸಂಪೂರ್ಣ ಸಹಕಾರದೊಂದಿಗೆ ಶ್ರೀ ರಾಮಾಭಿವಂದ್ಯ ಯಕ್ಷ ಸೇವಾ ಬಳಗ ಮುಂಬೈ ಹಾಗೂ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಸಂಯುಕ್ತ ಆಯೋಜನೆಯಲ್ಲಿ ಪ್ರಭು ರಾಮಚಂದ್ರ ದೇವರ ಅವತಾರದ ಆರಂಭದಿಂದ ಶ್ರೀ ದೇವರ ನಿರ್ಣಯದವರೆಗಿನ ಸಂಪೂರ್ಣ ಶ್ರೀರಾಮ ಚರಿತ್ರೆ, ಶ್ರೀರಾಮ ಕಥಾ ಹೃದಯಂ ಪುಣ್ಯಪದ 24 ಕಂತುಗಳ ಸರಣಿ ತಾಳಮದ್ದಲ ಕಾರ್ಯಕ್ರಮದ 11ನೆಯ ಪ್ರಸ್ತುತಿ ಚೂಡಾಮಣಿ ಲಂಕದಹನ ಎಂಬ ತಾಳಮದ್ದಲ ಪ್ರಸಂಗವು ಇಂದು ಜರುಗಲಿರುವುದು. ಶ್ರೀ ಅಂಬಿಕಾ ಆದಿನಾಥೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವು ನೆರವೇರುತ್ತಿದೆ. ಜೊತೆಗೆ ಅನೇಕ ಕಲಾವಿದರಿಗೂ ಕೂಡ ಇಲ್ಲಿ ಸನ್ಮಾನವನ್ನ ಏರ್ಪಡಿಸಲಾಗಿತ್ತು. ಶ್ರೀಯುತ ವೇದಮೂರ್ತಿ ಪರಮಪೂಜ್ಯ ವೇದಮೂರ್ತಿ ಪರ್ಣಂಕಿಲ ಹರಿದಾಸ್ ಭಟ್ಟಿಯವರ ಆಶಯದಂತೆ ಮುಂಬಯಿಯ ಎಲ್ಲಾ ಕಲಾವಿದರನ್ನು ಗೌರವಿಸಬೇಕು ಎನ್ನುವಂತ ಅವರೊಂದು ಮನದ ಇಚ್ಛೆ. ತವರೂರಿನ ಕಲಾವಿದರನ್ನು ನಾವು ಗೌರವಿಸ್ತೇವೆ ಮುಂಬೈ ಮಹಾನಗರದಲ್ಲಿ, ಆದರೆ ಮುಂಬೈ ಕಲಾವಿದರನ್ನು ಯಾರು ಗುರುತಿಸುವುದೇ ಇಲ್ಲ ಎನ್ನುವಂತ ಒಂದು ಕಳಕಳಿ. ಅದಕ್ಕೆ ಅವರು ಇಲ್ಲಿಂದಲೇ ನಾಂದಿಯನ್ನು ಮಾಡಿದ್ದಾರೆ. ಎಲ್ಲಾ ಕಲಾವಿದರನ್ನು ಈ ವೇದಿಕೆಯಲ್ಲಿ ಶ್ರೀ ರಾಮದೇವರ ಕಥಶ್ರವಣದ ಈ ವೇದಿಕೆಯಲ್ಲಿ ಗೌರವಿಸೋಣ ಎಂಬುದಾಗಿ ದಿಟ್ಟ ಹೆಜ್ಜೆಯನ್ನು ಪೂಜ್ಯರು ಆರಂಭಿಸಿದ್ದಾರೆ. ತಾವೆಲ್ಲರೂ ಇದಕ್ಕೆ ತನುಮನದಿಂದ ಸಹಕರಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಈಗ ಕೆಲವು ನಿಮಿಷದಲ್ಲಿ ಸಭಾ ಕಾರ್ಯಕ್ರಮ. ಇದರ ವೇದಿಕೆಯ ಸಭಾಧ್ಯಕ್ಷತೆಯನ್ನು ನಮ್ಮ ಶ್ರೀ ವೇದಮೂರ್ತಿ ಪರ್ಣಂಕಿಲ ಹರಿದಾಸ್ ಭಟ್ರು ಬಂದು ಅಲಂಕರಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ಇಲ್ಲಿಯ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂತಹ ಶ್ರೀಯುತ ಹರಿದಾಸ್ ಗೋಪಾಲ್ ಶೆಟ್ಟರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಇಲ್ಲಿನ ಮುಖ್ಯ ಅತಿಥಿಯಾದಂತಹ ಶ್ರೀ SN ಉಡುಪರು ಜರಿಮರಿ ದೇವಸ್ಥಾನ ಇಲ್ಲಿಯ ಪ್ರಧಾನ ಅರ್ಚಕರು, ನಿಮ್ಮೆಲ್ಲರ ಪ್ರೀತಿಯ ಉಡುಪರು ವೇದಿಕೆಗೆ ಆಗಮಿಸಬೇಕು ಎಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಜೋರಾದ ಚಪ್ಪಾಳೆ. ನಮ್ಮ ಮುಖ್ಯ ಅತಿಥಿಯಾದಂತಹ ಶ್ರೀಯುತ SN ಉಡುಪರನ್ನು ನಮ್ಮ ಸಭಾಧ್ಯಕ್ಷರು ಗೌರವಿಸಬೇಕು ಎಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ.
ದಯವಿಟ್ಟು ವೇದಿಕೆಗೆ ಬರಬೇಕೆಂಬ ಕೇಳಿಕೊಳ್ಳುತ್ತೇನೆ. ನಮ್ಮ ಸಭಾಧ್ಯಕ್ಷರು ಗೌರವಿಸುವಂತೆ ಅವರಿಗೆ ಅನ್ಕೊಳ್ತಾ ಇದ್ದೇನೆ. ಇಂದಿನ ಮುಖ್ಯ ಅತಿಥಿಯವರು ನಮಗೆ ಮುಂಬೈ ಮಹಾನಗರದಲ್ಲಿ ಸದಾ ಕಲೆಗೆ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದರು. ಅವರನ್ನು ಇಂದು ನಾವು ಮುಂಬೈ ವೇದಿಕೆಯಲ್ಲಿ ಕಾಣುವುದು ನಮಗೆ ಸಂತೋಷವಾಗ್ತಾ ಇದೆ. ಹಾಗೆ ಇಲ್ಲಿಯ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ಹರಿದಾಸ್ ಗೋಪಾಲ್ ಶೆಟ್ಟಿ ಅವರನ್ನು ಗೌರವಿಸುತ್ತಾ ಇದ್ದೇವೆ. ಇನ್ನು ನೇರವಾಗಿ ನಾವು ಸನ್ಮಾನ ಕಾರ್ಯಕ್ರಮದತ್ತ ಹೋಗುತ್ತಾ ಇದ್ದೇವೆ. ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಂದು ನಮ್ಮೆಲ್ಲರ ಹಿರಿಯರಾದಂತಹ ತಾಳಮದ್ದಳೆಯ ಹಿರಿಯ ಅರ್ಥಧಾರಿ, ಮುಂಬೈ ಮಹಾನಗರದ ಹಿರಿಯ ಅರ್ಥಧಾರಿ ಸಂಘಟಕರಾದಂತಹ ಶ್ರೀಯುತ ಕೆ ಶೆಟ್ಟರನ್ನು ವೇದಿಕೆಗೆ ಕರೆಕೊಂಡು ಬರಬೇಕು ಎಂಬುದಾಗಿ ಕೇಳುತ್ತಾ ಇದ್ದೇನೆ. ಹಾಗೆ ಅವರನ್ನು ಎಲ್ಲಾ ಹಿರಿಯರು, ವೇದಿಕೆಯಲ್ಲಿದ್ದಂತಹ ಎಲ್ಲ ಗಣ್ಯರು ಎದ್ದು ನಿಂತು ಗೌರವಿಸುವುದರಿಂದ ಕೇಳಿಕೊಳ್ತಾ ಇದ್ದೇನೆ. ಮುಂಬೈ ಮಹಾನಗರದಲ್ಲಿ ಒಂದು ಕಾಲದಲ್ಲಿ ತಾಳಮದ್ದಲೆ ಉಚ್ಚಾರ ಸ್ಥಿತಿಯಲ್ಲಿತ್ತು ಅಡ್ವಿಭಾಷೆಟ್ರಲ್ಲಿರುವಾಗ. ಆ ಬಳಿಕ ಮತ್ತೆ ಕೆಳಗಿಳಿದಾಗ ಶ್ರೀ ಬೆರಣಿಗಿಲ ಹರಿದಾಸ ಭಟ್ರ ಸಂಪೂರ್ಣ ಸಹಕಾರದೊಂದಿಗೆ ಕೆ ಶೆಟ್ಟರು ಎಲ್ಲಾ ಮುಂಬಯಿಯ ಕಲಾವಿದರನ್ನು ಸಂಘಟಿಸಿ ಯಕ್ಷಪ್ರಿಯ ಎನ್ನುವಂತಹ ಕೂಟವನ್ನು ಸಿದ್ಧಪಡಿಸಿ ಅದರಿಂದಲಾಗಿ ಮುಂಬೈ ಮಹಾನಗರದಲ್ಲಿ ಮತ್ತೊಮ್ಮೆ ತಾಳಮದ್ದಳೆ ರಂಗೇರುವುದಕ್ಕೆ ಸಹಕಾರವನ್ನು ನೀಡಿದವರು. ಅವರ ಅಂದಿನ ಆ ಫಲಶ್ರುತಿಯಾಗಿ ಇಂದು ಹಲವು ಕಲಾವಿದರು ಸಿದ್ಧರಾಗಿದ್ದಾರೆ. ನಮಗೂ ಇವರು ತುಂಬಾ ವೇದಿಕೆಯನ್ನು ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ, ಗೌರವಿಸಿದ್ದಾರೆ, ಪ್ರೀತಿಸಿದ್ದಾರೆ ಅಂತ ಅವರನ್ನು ಈ ವೇದಿಕೆಯಲ್ಲಿ ಗೌರವಿಸುವುದಕ್ಕೆ ನಾನು ಹೆಮ್ಮೆ ಪಡುತ್ತಾ ಇದ್ದೇನೆ. ಹಿರಿಯರಲ್ಲಿ ಗಣ್ಯರೆಲ್ಲ ಸೇರಿ ಹಿರಿಯರಾದಂತಹ ಇವರನ್ನು ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಈ ಸನ್ಮಾನಕ್ಕೆ ನಾನು ನಿಮಗೆಲ್ಲ ಋಣಿ. ಎಲ್ಲ ಕಲಾ ಪ್ರೇಕ್ಷಕರಿಗೆ ನಾನು ಋಣಿ. ನನ್ನ ಜೀವನದಲ್ಲಿ ಲಾಭ ಆಗಿದ್ರೆ ಇದೆ. ಏನಾದರೂ ನಾನು ಮಾಡಿದರೆ, ಏನಾದರೂ ಕಲಿತಿದ್ರೆ ಇದು ಯಕ್ಷಗಾನ. ನಾನು ಬಹುಶಃ ಕೋಳಿಯಾರ ನನಗಿಂತ ಮೊದಲೇ ಆಗ್ತದೆ. ಪ್ರಾಯದಲ್ಲಿ ನನಗಿಂತ ಕಿರಿಯರವರು, ನಾನು ಎಲ್ರಿಗಿಂತ ಹಿರಿಯವರು ಪ್ರಾಯದಲ್ಲಿ. ಯಕ್ಷಗಾನ ಕ್ಷೇತ್ರದಲ್ಲಿ ಅವರು ನನಗಿಂತ ಮೊದಲು ಯಕ್ಷಗಾನ ಕ್ಷೇತ್ರದಲ್ಲಿದ್ದರು. ಒಂದು ಸಂತೋಷ ಆಗ್ತಾ ಇದೆ, ನಮ್ಮ ಹುಡುಗ ಒಬ್ಬ ಬಹಳಷ್ಟು ಕೆಲಸ ಮಾಡ್ತಾನೆ ಅಂತ ಹೇಳುವಾಗ ನನಗೆ ಸಂತೋಷ ಆಗೋದು. ಯಾಕಂದರೆ ನಾವೆಲ್ಲ ಒಟ್ಟಿಗೆ ಇದ್ದು ಯಕ್ಷಪ್ರಿಯ ಅಲ್ಲ, ಯಕ್ಷ ಮಿತ್ರ. ಯಕ್ಷಪ್ರಿಯ ಇಲ್ಲ, ಯಕ್ಷ ಮಿತ್ರ. ಮಿತ್ರ ಅಂದರೆ ಸೂರ್ಯ. ಆ ಯಕ್ಷ ಮಿತ್ರ ಎಂಬುದನ್ನು ಸಂಘಟನೆ ಮಾಡಿಕೊಂಡು ಕೆಲವರಿಗೆ ಸನ್ಮಾನ, ಕೆಲವರು ನಮ್ಮನ್ನು ಅಗಲಿ ಹೋದವರನ್ನು ಸ್ಮರಿಸುವಂತಹದ್ದೊಂದು ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ. ಹೀಗೆ ಒಂದು ತಿಂಗಳಿಗೊಂದು ಅಥವಾ 15 ದಿನಕ್ಕೊಂದು. ಅದಕ್ಕೆ ಪೂರ್ಣ ಸಹಕಾರ ನಮ್ಮ ನನಗಿಂತ ಯಾವಾಗಲೂ ಬ್ರಾಹ್ಮಣರು ದೊಡ್ಡವರೇ. ಬ್ರಹ್ಮಜಾನೇಶು ಇತಿ ಬ್ರಾಹ್ಮಣ ಅಂತ ಹೇಳ್ತಾರೆ. ಹಾಗಾದರೆ ಬ್ರಾಹ್ಮಣರು ನಮಗೆ ಸಹಾಯ ಮಾಡಿದ್ದಾರೆ. ಈ ಹರಿದಾಸ್ ಭಟ್ರನ್ನು ನಾನು ಮರೆಯುವಾಗಿಲ್ಲ. ನನ್ನ ಜೀವನದಲ್ಲಿ ನಾನು ಈ ವಿದ್ಯಾಭ್ಯಾಸದಲ್ಲಿ ಸಾಧಾರಣ 37 ಆಯಿತಾ? ಇಲ್ಲ, ಅಷ್ಟಾಗಲಿಲ್ಲ. ಅವರ ಏರಿಲ್ಲ. 37. ನಾನು 37-35 ವರ್ಷದಿಂದ ನಾನು ಇಲ್ಲಿದ್ದೇನೆ. ಹಾಗೆ ವಾದ್ಯ ಶೆಟ್ರು, ಈಗ ಶೆಟ್ರು ಅಂತ ಹೇಳಬೇಕಾಗ್ತದೆ. ಈಗ ಇಲ್ಲಿ ಅವರಿಗೆ ಗೌರವ ಬೇಡ. ಅವ್ರು ನಮ್ಮನ್ನು ಶೆಟ್ರು ಅಂತಿಲ್ಲ, ನಮ್ಮ ಹುಡುಗವ. ಆದ್ದರಿಂದ ಯಾವ ಕಡೆಯಲ್ಲಿ ಯಾರನ್ನು ನಾವು ಗುರುತಿಸುವಾಗಲೂ ಅವರ ಮಾಡಿದ ಕಾರ್ಯವನ್ನು ನಾವು ಹೊರಬೇಕು. ಈ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಂತಹ ವಾದ್ಯ ಶೆಟ್ರು, ಅದಕ್ಕೆ ಸಹಕರಿಸುವಂತಹ ಹರಿದಾಸ್ ಭಟ್ರು, ನಮ್ಮ ಗೋಪಾಲ್ ಶೆಟ್ರು ಮಗ ಹರಿದಾಸ್ ಶೆಟ್ರು, ಅವ ಕೂಡ ನಮ್ಮಲ್ಲಿ ಸಣ್ಣವನೇ. ಏನೇ ಮಾಡೋಣ, ಈಗ ಬೆಳೆದಿದ್ದಾರೆ. ಬೆಳೆದ ಮೇಲೆ ನಮ್ಗೆ ಖುಷಿ ಆಗ್ತದೆ. ಇದೆಲ್ಲ ಕಾರ್ಯವನ್ನು ನೀವು ಮಾಡುತ್ತೀರಿ ಅಂತ ಹೇಳುವಾಗ ನನಗೆ ಸಂತೋಷ. ನನ್ನಿಂದ ಆದಷ್ಟು ಇನ್ನೂ ಕೂಡ ಏನು ಬೇಕೋ ನಾನು ಹೇಳಿದೆ, ಏನು ನನ್ನಿಂದ ಆಗ್ತದೋ
ಆ ಅಳಿಲ ಸೇವೆ ನಾವು ಮಾಡ್ತೀವಿ. ಇದು ರಾಮನ ಸೇವೆ ಅಲ್ಲ, ಅದಕ್ಕೆ ಅಳಿಲ ಸೇವೆ ಅಂತೇಳಿ. ನೀವು ಕೊಟ್ಟ ಇವೆಲ್ಲ ಇದ್ದಾವಲ್ಲ, ಇದಕ್ಕಿಂತ ಹೆಚ್ಚು ಇನ್ನು ಮಿಗಿಲೇನು ಬೇಕಿದೆ. ನನಗೆ 1-2 ತಿಂಗಳ ಮೊದಲು ಇಲ್ಲಿ ಬಹಳಷ್ಟು ಅದ್ದೂರಿಯ ಸನ್ಮಾನ ಆಗಿದೆ. ನನಗೆ ಕೊಲ್ಯ ಬಾಬುತ್ರಿಗೆ, ಭಾಸ್ಕರ್ ಶೆಟ್ಟರಿಗೆ ತಿಂಗಳ ವ್ಯತ್ಯಾಸದಲ್ಲಿ ನಾವಿಲ್ಲಿ ಸನ್ಮಾನ ಮಾಡಿದ್ದೇವೆ. ಅಂದರೆ ಮಾಡಿದ್ದಾರೆ ಅಂತ ಹೇಳೋದು ಒಳ್ಳೆಯದು. ಭಟ್ರು ಮಾಡಿದ್ದಾರೆ ಅನ್ನೋದು ನಾವು ಮಾಡಿದ್ದೇವೆ ಅಂತ ಆಗೋದಿಲ್ಲ. ಹರಿದಾಸ್ ಭಟ್ರು ಮಾಡಿದ್ದಾರೆ ಅಥವಾ ನಮ್ಮ ಹುಡುಗ ಯಾವ ಹರಿದಾಸ್ ಶೆಟ್ಟರು ಕೂಡ ಇದ್ದರು. ಅವರ ತಂದೆ ನಮ್ಮನ್ನು ಅಗಲಿದ್ದಾರೆ. ಆ ಸ್ಥಳದಲ್ಲಿ ನಾನು ಹರಿದಾಸನನ್ನು ಕಾಣ್ತಾ ಇದ್ದೇನೆ. ಅವರು ನಮ್ಮನ್ನು ಅಗಲಿದ್ದಾರೆ, ಆದರೆ ನಮಗೆ ಅವರು ತುಂಬ ಸಹಕಾರ ಮಾಡಿದ್ದಾರೆ. ಈ ಕಾರ್ಯಕ್ರಮ ಇಲ್ಲಿ ಆಗಬೇಕಿದ್ರೆ ಈಗ ಇಷ್ಟು ಸ್ಥಳ ಇರಲಿಲ್ಲ, ಆಗ ಕಡಿಮೆ ಇತ್ತು. ಇದನ್ನೆಲ್ಲ ನಾವು ಮತ್ತೆ ಅಲ್ಲಿ ಜಗಳಿ ಎಲ್ಲ ಕಟ್ಟಿ ಆಯಿತು, ಮೇಲೆ ಸ್ಥಳ ಆಯಿತು, ಇದೆಲ್ಲ ಆದ ನಂತರ. ಅದರ ಮೊದಲು ಇಲ್ಲಿ ತುಂಬ ಜನರು ಬರ್ತಿದ್ರು. ಈಗ ಹಿರಿಯರೆಲ್ಲ ಇಲ್ಲ, ಅವರು ಆ ರಾಘಣ್ಣ ಅಂತೇಳಿ ಕೆಲವರೆಲ್ಲ ಅಮೃತ ನಗರದಿಂದ ಅಲ್ಲಿಂದ ಎಲ್ಲ ಬರ್ತಿದ್ರು. ಆಗ ನಮಗೆ ಸಂತೋಷ ಆಗ್ತಿದ್ದು ಒಂದೇ, ಇಷ್ಟು ಜನರು ನಮ್ಮನ್ನು ನೋಡಲಿಕ್ಕೆ ಬರ್ತಾರಲ್ಲ. ಯಕ್ಷಗಾನ ನಾನು ಏನು ಮಾಡಿದ್ದೇವೆ, ಏನೂ ಮಾಡಲಿಲ್ಲ, ಸುಮ್ಮನೆ ಹೇಳ್ತಾರೆ ಇವರೆಲ್ಲ ಹುಡುಗರು ಏನೋ ಮಾಡಿದ್ದಾರೆ ಅಂತ. ಅದಿರಲಿ, ನಾವೇನು ಮಾಡಲಿ, ನಾನು ಮಾಡಿಸಿದ ಒಬ್ಬ ಇದ್ದಾನೆ, ಅವನೇನೋ ಮಾಡಿಸಿದ್ದಾನೆ, ನಾನು ಮಾಡಿದ್ದೇನೆ ಅಷ್ಟೇ. ಏನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ನಿಮಗೆಲ್ಲ ಕತೆ ಕೇಳುವ ಅಭ್ಯಾಸ ಉಂಟು. ಧನ್ಯವಾದಗಳು. ಇವರೊಬ್ಬರು ಆಪತ್ ಬಾಂಧವ. ನಮ್ಮಲ್ಲಿ ಒಂದು ಯಕ್ಷಗಾನ ಇದೆ ಅಂತ ಹೇಳುವಾಗ ಯಾವುದೇ ಕಲಾವಿದರು ಬರುವುದಿಲ್ಲ ಅಂತ ಗೊತ್ತಾದಾಗ ಅವರಿಗೆ ಫೋನ್ ಮಾಡೋದು, ಸುರೇಶ್ ಅಣ್ಣೊಂದು ಬನ್ನಿ. ಅವ್ರು ಹೇಳ್ತಾರೆ, ಅಣ್ಣ ನನಗೆ ಇಷ್ಟೇ ಗೊತ್ತು, ಯಾರಿಗಾದ್ರೂ ತೊಂದರೆ ಆದರೆ ನನ್ನಿಂದ ಕಷ್ಟ ಎಂಬುದಾಗಿ. ಯಾಕಂದ್ರೆ ಎಷ್ಟು ತಿಳಿದಿದೆಯೋ ಅದನ್ನು ನಿರ್ದಾಕ್ಷಿಣ್ಯವಾಗಿ ಒಪ್ಪಿಕೊಳ್ಳೋರು. ಶ್ಯಾಮ ಶೆಟ್ಟರು ಇವರಿಗೆ ಗೌರವವನ್ನು ನೀಡಲಿದ್ದೇವೆ. ಶ್ಯಾಮ ಶೆಟ್ಟಿ ದಂಪತಿಗಳು ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಳ್ಳುತ್ತಾ ಇದ್ದಾರೆ. ಅವರ ಹೆಲ್ಪ್ನಿಂದ, ಪ್ರಾಯೋಜಕತ್ವದಿಂದ ನಾವು ಶ್ಯಾಮಣ್ಣನಿಗೆ ಅಲ್ಲಿ ಸನ್ಮಾನವನ್ನು ಮಾಡಿದ್ದೆವು. ಆಗ ಅವರು ಧರ್ಮಪತ್ನಿ ಮಾತ್ರ ಬಂದಿರಲಿಲ್ಲ, ಇವರು ಧರ್ಮಪತ್ನಿಯ ಸಮೇತವಾಗಿ ಬಂದಿದ್ದಾರೆ. ಅವರಿಗೆ ಆರೋಗ್ಯ, ಆಯುಷ್ಯ, ಶಾಂತಿ, ಸುಖ ಲಭಿಸಲಿ. ಹಾಗೂ ಯಕ್ಷಗಾನದಲ್ಲಿ ಅವರಿಗೆ ಎಷ್ಟು ಸಾಧ್ಯವಿದೆಯೋ ಅಷ್ಟು ಸಮಯ ಅವರ ಸೇವೆಯನ್ನು ಮಾಡುತ್ತಾ ಇರಲಿ ಅಂತ ದೇವರಿಂದ ಶುಭ ಹಾರೈಕೆಯನ್ನು ಮಾಡಿ, ಈಗ ಗಣ್ಯ ವ್ಯಕ್ತಿಗಳು ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿ. ಹಾಗೆಯೇ ಧರ್ಮಪತ್ನಿಗೆ ಒಂದು ಸೀರೆ. ತಾವು ಬೆಂಗಳೂರಿನಿಂದ ಇಲ್ಲಿಯವರೆಗೆ ಬಂದು ಸನ್ಮಾನ ಸ್ವೀಕರಿಸಿದ್ದಕ್ಕೆ ಬಂಧುಗಳವರ ಧನ್ಯವಾದಗಳು. ಇವತ್ತಿನ ಸನ್ಮಾನವನ್ನು ನೋಡಿ ತುಂಬ ಸಂತೋಷವಾಯಿತು. ಇದರ ಮೊದಲು ಸಾಧಾರಣ 9 ವರ್ಷದ ಮೊದಲು ಇದೇ ದೇವಸ್ಥಾನದಲ್ಲಿ ನನಗೆ ಭೀಷ್ಮ ವಿಜಯ ತಾಳಮಂತ್ರಿಯಲ್ಲಿ ಸನ್ಮಾನ ಆಗಿದೆ. ಹರಿದಾಸ ಭಟ್ರು ನಮಗೆ ಆವಾಗ ಕೆ ಶೆಟ್ಟಿ ಮತ್ತು ಹರಿದಾಸ ಭಟ್ರು ಇಬ್ಬರು ಸನ್ಮಾನ ಮಾಡಿದ್ದೆ ನನಗೆ ಈಗಲೂ ನೆನಪಿದೆ. ಆದುದರಿಂದ ಈ ದೇವಸ್ಥಾನದಲ್ಲಿ ಇದು 2ನೇ ಸನ್ಮಾನ. ಆದುದರಿಂದ ಶ್ರೀ ದೇವರು, ಮಹಾಗಣಪತಿ ದೇವರು ಹಾಗೂ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ನಮಗೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಅಂಚಿನ ಮೊದಲ ಹಿರಿಯ ಕಲಾವಿದರಿನ ಶ್ರೀಯುತ MP ಬಂಗೇರ, ನಾರಾಯಣ್ ಬಂಗೇರ ದಂಪತಿಗಳು ವೇದಿಕೆಗೆ ಬರಲು ಪ್ರೀತಿಪೂರ್ವಕ ವಿನಂತಿ. ಮತ್ತೊಮ್ಮೆ 6 ಮಹಿಳೆಯರು ಬರ್ತಾರೆ, ಚಂದ್ರಮಲ್ಲಿ ಸ್ತುತಿ ಮಾಡ್ತಾರೆ. 5 ಹೊತ್ತಿಗೆ ವೇದಿಕೆಯಲ್ಲಿ ಇಡೀ ರಾತ್ರಿ ಹೊರಗೆ ಚೆಂಡಿದ್ದಾರೆ. ವಿಠಲ್ದವರನ್ನು ಪದ್ಧತಿ ಚೆಂಡೆ ಇಡೀ ಅಪರ 6 ಗಂಟೆ 7 ಗಂಟೆ ಆಟ ಉಂಟು. ದೇವಿ ಮಾತ್ಮೆ ಕುರುಕ್ಷೇತ್ರ ಆಟ ಅವರು ಹಾಗೆ ಚೆಂಡೆ ಹಿಡಿದ ಚೆಂಡದ ಬಿಟ್ಟು ನಿಂತೋಗಿರ್ತಾರೆ. ಇತ್ತೆ ಸಹಕಾರ ಇಂಗ್ಲೆಂಡ್ ಎಂಟ್ಲೊಂಟು ಇಂಗ್ಲಿಗೆ ಸಹಕಾರ ಕೊಡುವುದು ಅರೆ ಮುಂದೆ ಗೌರವ ಇಂಗ್ಲಿ ಮಾತ್ರ ಖುಷಿಯಾಗುವುದು. ವೇದಿಕೆಯ ಮಕ್ಕಳ ಗಣ್ಯರು ಲಕ್ಷ ಹುಡುಗರು ದಂಪತಿಗಳನ್ನು ಗೌರವ ಕೊಡಲು ಕೇಳುವೆ. ಅದರ ಮಗಳ ವೇದಿಕೆ
ಮುದ್ದು ಅಂಚನ್ ಭಾಗವತರು ಮುಂಬೈದ ಹಿರಿಯ ಭಾಗವತರು ಗುರುನಾರಾಯಣ ಯಕ್ಷಗಾನ ಮಂಡಳಿಯ ಪ್ರಧಾನ ಭಾಗವತರು ಭಾಗವತ ದಂಪತಿಗಳು ವೇದಿಕೆಗೆ ಬರಲೆಂದು ನಾನು ಕೇಳುವುದಿಲ್ಲ. ಮುದ್ದು ಅಂಚನ್ನ ಧರ್ಮಪತ್ನಿ ಅಂಜನಿ ಅವ್ರನ್ನ ಉದ್ದೇಶನೋಡು ఒక ಭಾಗವತರಾದಿತ್ತ ಗುರುನಾರಾಯಣ ಯಕ್ಷಗಾನ ಮಂಡಳಿ ಸಭಾವಿ 20 ವರ್ಷದಿಂದ ಭಾಗವತರ 15 ವರ್ಷದಿಂದ ಪ್ರಧಾನ ಭಾಗವತರಾದ ಯಕ್ಷಗಾನದ ಸಾರಥ್ಯ ಆಗಿದ್ದರು. ಈಗಲೂ ಮಾತಿಲ್ಲ ಪ್ರೀತಿದ ಮುದ್ದನಿಗೆ ಈ ವೇದಿಕೆಗೆ ಗೌರವ ಪಡೆಯಲಿಕ್ಕೆ ಸಂತೋಷವನ್ನು ಗಣ್ಯರು ಮಾತಿಲ್ಲ ಮುದ್ದು ಮುದ್ದಂತ ಭಾಗವತರಿಗೆ ದಂಪತಿ ಸಮೇತ ಗೌರವಿಸುವ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಆಯೋಜಕರು ತುಂಬಾ ಶ್ರಮವನ್ನು ಪಡ್ತಾ ಇದ್ದಾರೆ. ಯಾಕಂದ್ರೆ ಹರಿದಾಸ ಭಟ್ರ ಪ್ರೇರಣೆಯಂತೆ ಅವರು ಕೆಲಸ ಮಾಡುವವರು ಬೇಕು. ಹಾಗೆ ತುಂಬಾ ಮುತುವರ್ಜಿಯನ್ನು ವಹಿಸಿ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ. ಇದೇನು ಸುಲಭದ ಮಾತಲ್ಲ. ಯಾಕಂದ್ರೆ ಮುಂಬಯಿಯ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ಮಾಡುವುದೆಂದ್ರೆ ಇದು ನಮಗೆ ಸಂತೋಷದ ವಿಷಯ. ಯಾಕಂದ್ರೆ ಇಂತಹ ಸನ್ಮಾನ ಆಗುತ್ತಾ ಇದ್ರೆ ಕಲಾವಿದರು ಇನ್ನೂ ಕೂಡ ಹುಮ್ಮನಸ್ಸಿನಿಂದ ಅವರ ಆಯುಷ್ಯವಿಡೀ ಕಾರ್ಯಕ್ರಮದಲ್ಲಿ ಬಂದು ಪಾತ್ರವನ್ನು ವಹಿಸಿ ಅವರವರ ಕೆಲಸವನ್ನು ಮಾಡುತ್ತಾರೆ ಎಂಬುದು ನನ್ನ ಭರವಸೆ. ಆದ್ದರಿಂದ ಇದಕ್ಕೆ ಆಯೋಜಕರು, ಪ್ರಾಯೋಜಕರು ಮತ್ತು ನಿಮಗೆಲ್ಲರಿಗೂ ಪ್ರೇಕ್ಷಕರಿಗೂ ಕೂಡ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದ ನೆನಪಿಸುತ್ತಾ ನನಗೆ ಸಿಕ್ಕಿದಂತಹ ಈ ಸನ್ಮಾನವನ್ನು ಮುಂಬಯಿಯ ಎಲ್ಲ ಕಲಾವಿದರಿಗೆ ಅರ್ಪಿಸುತ್ತಾ ನನ್ನ ಶ್ರೀಯುತ ವಾಸುದೇವ ಶೆಣೈ ಅಂಡ್ ಫ್ಯಾಮಿಲಿ ಜನಪ್ರಿಯ ಯಕ್ಷಗಾನ ಮಂಡಳಿಯಲ್ಲಿ ಅದೇ ಸಾಧಾರಣ 3 ದಶಕಗಳಿಂದ ವೇಷವನ್ನು ಮಾಡುತ್ತಾ ಅದನ್ನು ಸಂಘಟಿಸುತ್ತಾ ಕಲಾವಿದರನ್ನು ಒಗ್ಗೂಡಿಸುತ್ತಾ ಜಿಆರ್ಪಿಯಲ್ಲಿ ಎಲ್ಲಾ ಕಲಾವಿದರು ಒಟ್ಟಿಗೆ ಯಕ್ಷಗಾನವನ್ನು ಆಯೋಜಿಸುತ್ತಾ ಇದ್ದಾರೆ. ಮುಂಬೈಯ ಎಲ್ಲಾ ಕಲಾವಿದರನ್ನು ಆಹ್ವಾನಿಸುತ್ತಾರೆ. ಕೊಂಕಣಿ ಭಾಷೆಯಲ್ಲಿಯೇ ಈ ಸಲ ಸಾಧಾರಣ 8 ರಿಂದ 9 ಪ್ರಯೋಗಗಳಾಯಿತು ಎನ್ನುವುದು ಗೊತ್ತಾಯಿತು. ಮುಂಬೈಯಲ್ಲಿ ಕಲಾವಿದರು ಇದ್ದಾರೆ, ಆದರೆ ಕೆಲವೊಮ್ಮೆ ಅನಿವಾರ್ಯ ಪರಿಸ್ಥಿತಿಯಿಂದ ಅಲ್ಲಿ ಬರಲು ಆಗುವುದಿಲ್ಲ. ಅದಕ್ಕಾಗಿ ಅವರು ಕೊಂಕಣಿಯಲ್ಲಿ ಹೆಚ್ಚಾಗಿ ಯಕ್ಷಗಾನವನ್ನು ಆಯೋಜನೆ ಮಾಡುತ್ತಾರೆ. ಇವರು ಸದಾ ಸ್ಮರಿಸುವ ವ್ಯಕ್ತಿ ನಮ್ಮೊಂದಿಗಿಲ್ಲ, ಅದೇ ಕೀರ್ತಿ ಶೇಷ ವಿಠಲ ಪ್ರಭುಗಳು. ಅವರ ಸಂಪೂರ್ಣ ಮಾರ್ಗದರ್ಶನದಲ್ಲಿಯೇ ಇವರು ಯಕ್ಷಗಾನವನ್ನು ಆಯೋಜನೆ ಮಾಡುತ್ತಾ ಇದ್ದಾರೆ, ಮಾಡಿಸುತ್ತಾ ಇದ್ದಾರೆ, ಬಂದಿದ್ದಾರೆ. ಶ್ರೀಯುತ ವಾಸುದೇವ ಶೆಣೈ ದಂಪತಿಗಳನ್ನು ಗೌರವಿಸುವುದಕ್ಕೆ ನೀಡ್ತಾ ಇದೆ. ಮೊನ್ನೆ ವಾಸಣ್ಣನ ಫೋನ್ ಬಂದು ವಾಸುದೇವ ಶೆಣೈ ಬರ್ಬೇಕು ಇಲ್ಲಿಗೆ, ನಿಮಗೆ ಸನ್ಮಾನ ಉಂಟು ಅಂತ ಹೇಳಿದ್ರು. ಆಯ್ತು, ನೀವು ಪ್ರೀತಿಯಿಂದ ಹೇಳಿದಾಗ ಬರ್ತೀನಿ ಅಂತ ಹೇಳಿದ್ದೇನೆ. ಜನಪ್ರಿಯ ಯಕ್ಷಗಾನದಲ್ಲಿ 30 ವರ್ಷದಿಂದ ಅಭಿನಯಿಸುತ್ತಾ ಈಗ ಸಂಘಟಿಸುತ್ತಾ ವಿಠಲ್ ಪ್ರಭು ಮುಂತಾದ ಹಿರಿಯವರಾದ ಮುಲ್ಕಿ ಸದಾಶಿವ್ ಕಾಮತ್, ಉಮೇಶ್ ಶನಿ, ಗಣೇಶ್ ಕಾಮತ್, ವಿಠಲ್ ಪ್ರಭು ಎಲ್ಲ ಹಿರಿಯರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಎಲ್ಲ ಜವಾಬ್ದಾರಿ ಈಗ ನನ್ನ ಮೇಲೆ ಬೀತಿದೆ. ಈಗ ನಡೆಸ್ತಾ ಇದ್ದೇನೆ. ಅದಕ್ಕೋಸ್ಕರ ಎಲ್ಲರಿಗೂ ಕಟೀಲು ದುರ್ಗಾ ಪರಮೇಶ್ವರಮ್ಮ ಹಾಗೂ ಗಣಪತಿ ಅವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಇದು ನನ್ನ ಜೀವನದ ಅವಿಸ್ಮರಣೀಯ ಕ್ಷಣ. ಹೇಳಲಿಕ್ಕೆ ನನಗೆ ಭಾರಿ ತುಂಬ ಒಳ್ಳೆದಾಗ್ತಾ ಇದೆ. ಇದು ಮರೆಯಲಾಗದ ಕ್ಷಣ. ಆದ್ದರಿಂದ ದೇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಹಿಮ್ಮೇಳವಾದಕ ನಮ್ಮ ಪ್ರೀತಿಯ ರಮೇಶ್ ಬಿರ್ತಿ ಕುಟುಂಬಿಕರು ಹಾಗೂ ರಮೇಶ್ ಬಿರ್ತಿ ಅವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಯಾವಾಗ ಫೋನ್ ಮಾಡಿದ್ರು ಏನಾದ್ರು ಕೇಳಿದ್ರೆ ಕೂಡಲೇ ಪೇಪರ್ ಅಲ್ಲಿ ವರದಿಯೋ ಸುದ್ದಿಯೋ ಹಾಕುವುದಕ್ಕೆ ಮುಂಬೈಯ ಯಕ್ಷಗಾನದ ಯಾವುದೇ ಕೆಲಸ ಇದೆ ಅದಕ್ಕೆ ಅವರು ಸಹಕಾರಿಯಾಗಿದ್ದವರು. ದಯವಿಟ್ಟು ಅವರ ಮಗ ಹಾಗೂ ಸೊಸೆ ವೇದಿಕೆಗೆ ಬರಬೇಕು ಎಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಯುತ ರಮೇಶ್ ಮೂರ್ತಿ ಅವರು ಬಡಲು ದಿಕ್ಕಿನ ಒಬ್ಬ ಪ್ರಬುದ್ಧ ಕಲಾವಿದರು. ಅಷ್ಟೇ ನಿಗರ್ವಿ ಕೂಡ ಯಾವುದೇ ರಾಜಕೀಯವೋ ತಕರಾರು ಯಾವುದಕ್ಕೂ ಇಲ್ಲದೆ ಅವರೊಟ್ಟಿಗೆ ಅವರು ಉತ್ತಮ ಕಲಾವಿದರು ಹಾಗೆ ಉತ್ತಮ ವ್ಯಕ್ತಿತ್ವವೂ ಹಾಗೆ. ಅಂತಹ ಸನ್ಮಾನ ಕೊಟ್ಟದ್ದಕ್ಕೆ ವಾಸುದೇವ ಮಾತನಾಡ್ ಅವರಿಗೆ ಮತ್ತು ಸುರೇಶ್ ನಂದ್ರಳ್ಳಿ ಮತ್ತು ಅವರ ತಂಡವನ್ನ ನಾನು ಅಭಿನಂದಿಸ್ತೇನೆ, ಧನ್ಯವಾದವನ್ನು ಹೇಳ್ತೇನೆ. ಯಕ್ಷಗಾನದಲ್ಲಿ ಅಂತಹ ದೊಡ್ಡ ಕಾರ್ಯ ಮಾಡಿದವ ನಾನೇನಲ್ಲ, ಆದರೂ ನನ್ನನ್ನು ಗುರುತಿಸಿ ಸನ್ಮಾನಿಸಿ ಈ ಮೂಲಕ ನನ್ನ
ಹೊಣೆಯನ್ನು ಈ ವಯಸ್ಸಿನಲ್ಲಿ ಏರಿಸಿದ್ದೀರಿ ಎಂಬುದಾಗಿ ನಾನು ಭಾವಿಸ್ತೇನೆ. ನನ್ನಿಂದ ಆದಷ್ಟು ಹೆಚ್ಚು ಸೇವೆಯನ್ನು ಮಾಡ್ತಾ ಇರ್ತೇನೆ ಎನ್ನುವ ಭರವಸೆಯನ್ನು ನಾನು ಈ ಮೂಲಕ ಕೊಡ್ತೇನೆ ಮತ್ತು ಇಂದಿನ ಸನ್ಮಾನವನ್ನು ನನ್ನನ್ನು ಹಡೆದ ಮಾತಾಪಿತರಿಗೆ ಅರ್ಪಿಸ್ತೇನೆ. ಈಗ ತಾಳಮದಲ್ಲಿ ಕೂಡ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಶ್ರೀಯುತ ಹರೀಶ್ ಶೆಟ್ಟಿಗಾರ್ ದಂಪತಿ. ಅವರು ದಯವಿಟ್ಟು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರು ಮುಂಬೈ ಮಹಾನಗರದ ಹೆಸರಾಂತ ಯಕ್ಷಗಾನ ಮಂಡಳಿಯಾದಂತಹ ಶ್ರೀಯುತ ಗುರುನಾರಾಯಣ ಯಕ್ಷಗಾನ ಮಂಡಳಿಯಲ್ಲಿ ಸಾಧಾರಣ 84-85 ಮಂದಿ ಇದ್ರು. ಮಧ್ಯವರು 10 ವರ್ಷ ಯಕ್ಷಗಾನದಿಂದ ದೂರವಿದ್ದರು ಕಾರ್ಯದ ನಿಮಿತ್ತವಾಗಿ. ಮತ್ತೀಗ 10-15 ವರ್ಷದಿಂದ ಸಂಪೂರ್ಣವಾಗಿ ತನ್ನನ್ನು ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವಂತಹ ಇವರ ತಂದೆಯೂ ಕೂಡ ಯಕ್ಷಗಾನ ಕಲಾವಿದರಾಗಿ ಇದ್ರು. ಪದ್ಮಶಾಲಿ ಯಕ್ಷಗಾನ ದುರ್ಗಾ ಪರಮೇಶ್ವರಿ ಇತ್ತು, ಅದು ಅದರಲ್ಲಿತ್ತು. ಅದೇ ರೀತಿಯಲ್ಲಿ ಆ ಪದ್ಮಶಾಲಿಯವರ ವಾರ್ಷಿಕೋತ್ಸವ ಆಗುವಾಗ ವೇಷವನ್ನು ಮಾಡುತ್ತಾ ಇದ್ದಾರೆ, ನೀವು ನೋಡುತ್ತಾ ಇದ್ದೀವಿ. ಇಂಥ ಹಿರಿಯ ಕಲಾವಿದರಿಗೂ ಕೂಡ ಇವರಿಗೆ ನಮ್ಮ ವೇದಿಕೆಯಲ್ಲಿ ಇದ್ದಂತಹ ಗಣ್ಯರೆಲ್ಲ ಎದ್ದು ನಿಂತು ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೀನಿ. ಗುರುನಾರಾಯಣ ಮಂಡಳಿಯ ಕೆಲವು ಕಲಾವಿದರು ಬಂದಿದ್ದಾರೆ, ದಯವಿಟ್ಟು ಅವರನ್ನು ಸೇರಿಕೊಳ್ಳಬೇಕು ಎಂಬುದಾಗಿ ಸಂತೋಷ್ ಕುಮಾರ್, ಶ್ರೀಯುತ TR ಶೆಟ್ಟಿ ಹಾಗೂ ಜಯಲಕ್ಷ್ಮಿ ದೇವಾಡಿಗ ಅವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ದಯವಿಟ್ಟು ಅವರನ್ನು ಸೇರಿಕೊಳ್ಳಬೇಕು. ಯಕ್ಷಗಾನ ನನ್ನ ಅಪ್ಪನಿಂದ ಬಡವರೆಗೆ ಬಂದದ್ದು, ಯಾರಿಂದಲೂ ಕಲಿತದ್ದಲ್ಲ. ಅಪ್ಪನಿಂದ 2 ಹೆಜ್ಜೆ ಕಲಿತು ಆಮೇಲೆ ಗುರುನಾರಾಯಣ ಮಂಡಳಿಯಲ್ಲಿ ವೇಷ ಮಾಡ್ತಾ ಇದ್ದೆ. ಕಾರಣಾಂತರದಿಂದ ಬೆತ್ತು ದೂರವಾಗಿದೆ. ಪುನಃ ನನ್ನನ್ನು ಯಕ್ಷಗಾನಕ್ಕೆ ಜೋಡಿಸಿದ್ದು. ಮತ್ತೆ ತಾಳಮದ್ದಲೆ ಕ್ಷೇತ್ರದಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ನನಗೆ, ಅದರಲ್ಲೇ ನನ್ನನ್ನು ತೊಡಗಿಸಿಕೊಂಡದ್ದು. ಈಗ ಈ ಅಪರೂಪದ ಒಂದು ಸನ್ಮಾನ ನನಗೆ ದೊರಕಿದ್ದು. ಇದಕ್ಕೆಲ್ಲ ಕಾರಣ, ಈ ಶ್ರೇಯಸ್ಸನ್ನು ನೀಡಬೇಕಾದ್ರೆ ಒಬ್ಬನ ವ್ಯಕ್ತಿ, ಮುಂಬಯಿಯ ಪ್ರಸಿದ್ಧ ಯಕ್ಷಗಾನ ವೇಷಧಾರಿ, ಅರ್ಥಧಾರಿ, ಉದ್ಯಮಿ, ಪರಿಶ್ರಮಿ ವಾದ್ಯವಾರನಾಡ್. ಏನೋ ಮಾಡ್ತೇನೆ, ಬಾಯಿ ಬಂದದ್ದನ್ನು ಮಾತಾಡ್ತೇನೆ. ಆದ್ರೂ ಕೂಡ ನನಗೆ ಕರೆದು ಈ ರೀತಿ ಸನ್ಮಾನ ಮಾಡಿದ್ದಕ್ಕೆ ಬಹಳ ಸಂತೋಷವಾಯಿತು. ವಾದ್ಯ ಮಾರ್ನಾಡ್ರವರು ಅವರ ಜೊತೆ ಒಬ್ಬರು ಸೇರಿದ್ರು, ಇನ್ನೊಬ್ಬ ಪ್ರಖ್ಯಾತ ಅರ್ಥಧಾರಿ, ಮುಂಬೈಯಲ್ಲಿ ಈಗ ಬಹಳ ಪ್ರಚಲಿತದಲ್ಲಿರುವಂತ ವ್ಯಕ್ತಿ ಸುರೇಶ್ ನಂತರದಲ್ಲಿ ಅವರ ಪರಿಚಯ ಆದದ್ದು ನನಗೆ. ಈ ವಾದ್ಯ ಮಾರ್ನಾಡ್ರ ಜೊತೆಗೆ ಸುರೇಶ್ ನಂತರದಲ್ಲಿ ಸೇರಿದಾಗ ಅವರಿಗೆ ಏನೋ ಒಂದು ವಿಶೇಷವಾದ ಸಾಧನೆಯನ್ನು ಮಾಡಬೇಕು ಅಂತ ಕಲ್ಪನೆ ಮೂಡಿತು ಏನೋ. ಪ್ರಾಯಶಃ ಆ ಕಾರಣದಿಂದಲೇ ರಾಮಾಗಿ ವಂದ್ಯ ಬಳಗ ನಿರ್ಮಾಣವಾದದ್ದು. ಇದಕ್ಕೆ ಬೆಂಬಲವಾಗಿ ಬೆಂಬಲವಾಗಿ ಪೂರ್ವ ಬೆಂಬಲವನ್ನು ನೀಡಿದಂತ ವ್ಯಕ್ತಿ ಶ್ರೀಮಾನ್ ಪರವಂತಿನ ಹರಿದಾಸ್. ಅವರ ಸಂಪೂರ್ಣವಾದ ಬೆಂಬಲದಿಂದ ಇವರಲ್ಲಿ ಒಂದು ಧೈರ್ಯ ಮತ್ತು ಸ್ಥೈರ್ಯ ಒಟ್ಟಾಗಿ ಇಂತಹ ಒಂದು ಕಾರ್ಯಕ್ರಮ ಮಾಡುವುದು ಅಂತ ಹಮ್ಮಿಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ. ನಾವೇನು ಅತಿಥಿಗಳಾಗಿ ಬಂದು ಹೋಗ್ತೇವೆ, ಕೆಲವೊಂದು ಬಂದು ಅರ್ಥವಾಗಿ ಹೋಗ್ತೇವೆ, ಆದ್ರೆ ಇದರ ಹಿಂದೆ ಇರುವಂತಹ ಎಷ್ಟು ದೊಡ್ಡ ಜವಾಬ್ದಾರಿಗಳನ್ನೆಲ್ಲ ಇವರೆಲ್ಲ ಹೊರಿಸಿದ್ದಾರೆ. ಮತ್ತೆ ಇವರಿಗೆ ಇನ್ನೂ ಸಹಾಯಕರಿಗೆ ತುಂಬಾ ಜನ ಇರುವುದು. ಶ್ರೀ ಗೋಪಾಲ್ ಶೆಟ್ರ, ಹರಿದಾಸ್ ಶೆಟ್ರು, ಇವನ್ ಮಹಾನ್ ಭಾಗವತರಾದಂತಹ ಪುಲ್ಯ, ಮತ್ತೆ KK ಶೆಟ್ರು ಅಂತ ಹಿರಿಯರು, ಶ್ಯಾಮ್ ಶೆಟ್ರು ಅಂತ ಹಿರಿಯರು, ಮತ್ತೆ ಬಿಟ್ಟಿ ಅಂತವರು, ಹಾಗೂ ನಮ್ಮ ಮಂಡಳಿಯ ಕಲಾವಿದರನ್ನು ನೋಡ್ತಾ ಇದ್ದಾರೆ. ಅವರೆಲ್ಲರೂ ಎಲ್ಲರೂ ಇದಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾ, ಅವರಿಗೆ ಸಹಕಾರವನ್ನು ನೀಡುತ್ತಾ ಇಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಗುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಕೂಡ ಅಲ್ಲಿನ ಸೇವೆಯನ್ನು ಮಾಡುವಂತಹ ಪ್ರಯತ್ನವನ್ನು ಇನ್ನು ಮುಂದಕ್ಕೂ ಸಾಧ್ಯವಾದಷ್ಟು ಮಾಡ್ತೀನಿ ಅಂತ ಹೇಳುತ್ತಾ, ನನಗೆ ಈ ಸನ್ಮಾನವನ್ನು ಮಾಡಿದ್ದಕ್ಕೆ ಎಲ್ಲರಿಗೂ ಇಂದಿನಿಂದ ಮುಂದಿನಿಂದ ಎಲ್ಲರಿಗೂ ವಂದನೆಗಳು, ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲಾ ಭಾಗವತರು ಸಹಕರಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ರಂಗದಲ್ಲಿ ನಿಪುಣರು ಯಾರಿಲ್ಲ, ಹುಟ್ಟುವಾಗ ಯಾರೂ ಕಲಿತುಕೊಂಡು ಬರುವುದಿಲ್ಲ. ಬಂದ ಮೇಲೆ ಸ್ವಪ್ರಯತ್ನದಿಂದಲೋ ಗುರುಗಳ ಅನುಗ್ರಹದಿಂದಲೋ ಬಲ್ಲವರಿಂದಲೋ ತಿಳಿದು ಸ್ವಲ್ಪ ಸ್ವಲ್ಪ ತಿಳಿಯುತ್ತಾರೆ. ಅದು ಕೂಡ ಇಲ್ಲಿ ನಿರಂತರತೆ ಇಲ್ಲ. ಇದ್ದುದರಲ್ಲಿ ಸಮಯವೋ ಕೆಲಸವೋ ಎಲ್ಲವನ್ನು ಮಾಡಿಕೊಂಡು ಸ್ವಲ್ಪ ಅಳಿಲ ಸೇವೆಯನ್ನು KK ಶೆಟ್ಟಿ ಅವರು ಹೇಳಿದಾಗೆ ಅಳಿಲ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಅಳಿಲ ಸೇವೆಯನ್ನು ನಾವು ಪರ್ವತ ಸೇವೆ ಎಂದು ಸ್ವೀಕರಿಸಿದ್ದೇವೆ. ಅದೇ ರೀತಿ ಹಿರಿಯರೆಲ್ಲರೂ ಗಣ್ಯರೆಲ್ಲರೂ ಎದ್ದು ನಿಂತು ಅವರನ್ನು ಗೌರವಿಸಬೇಕು ಎಂಬುದಾಗಿ ವಿನಮ್ರತೆಯಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ.
ಸನ್ಮಾನಕ್ಕೆ ಒಂದು ಒಳ್ಳೆಯ ವೇದಿಕೆ. ಮಠಾಧೀಶರ ಉಪಸ್ಥಿತಿಯಲ್ಲಿ ಪ್ರಾರಂಭವಾದ ಈ 24 ಕಂತುಗಳ ಶ್ರೀರಾಮನ ಕಥೆ ಪೂಜ್ಯ ಹರಿದಾಸ್ ಭಟ್ರ ಔದಾರ್ಯದಿಂದ ಮುಂಬಯಿಯ ಹೆಚ್ಚಿನ ಕಲಾವಿದರಿಗೆ ಸನ್ಮಾನ ಆಗಬೇಕಂತ ಸುಮಾರು 100ಕ್ಕಿಂತ ಹೆಚ್ಚಿನ ಹೆಸರಿನ ಯಾದಿಯಲ್ಲಿ ನನ್ನದು ಕೂಡ ಒಂದು ಹೆಸರು ಬಂದಿದೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ. ಗೀತಾಮೃಗ ಮಂಡಳಿಯಲ್ಲಿ ಅಭಿನವ ವಾಲ್ಮೀಕಿ ಪುರುಷೋತ್ತಮ ಪೂಜ್ಯರಿಂದ ಪ್ರಾರಂಭವಾದ ಶಿಬಿರದಲ್ಲಿ ತೊಡಗಿದ್ರೂ ಕೂಡ ಹೆಚ್ಚಿನ ಕಲಿಕೆಯಲ್ಲಿ ನಾನು ಮುಂದುವರಿಯಲಿಲ್ಲ. ಯಾಕಂದ್ರೆ ನನ್ನ ಜಾಬ್ ಆಗಿತ್ತು. ಆದ್ರೂ ಕೂಡ ಅವ್ರದ್ದೊಂದು ನಾಮಫಲ ಉಂಟು. ಎಲ್ಲರೂ ಹೋದರೆ ನೀನು ಯಾರಂತ ಹೇಳಿದ್ರೆ ಪುರುಷೋತ್ತಮ ಪೂಜ್ಯರ ಶಿಷ್ಯ ಅಂತ. ಅದಕ್ಕೆ ಬೇಕಾಗುವಷ್ಟು ಸಾಮರ್ಥ್ಯ ಇಲ್ಲದಿದ್ರೂ ಕೂಡ ಏನು ಅದೊಂದು ಹೆಸರು ನನಗೆ ಬಂದಿದೆ. ತದನಂತರ ನಮ್ಮ ಯಕ್ಷಗಾನ ನಿರ್ದೇಶಕರು ಊರಿನ ಹಾಗೂ ಮುಂಬಯಿಯ ಯಕ್ಷಗಾನದ ಒಬ್ಬ ಅತಿ ದೊಡ್ಡ ವ್ಯಕ್ತಿ ಶ್ರೀ ಪೊನ್ನಲಕ್ಷ್ಮಣ ಶೆಟ್ಟಿ ಅವರ ನಿರ್ದೇಶನದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಕ್ಕೂ ನಾನು ಹೋಗುತ್ತೇ ಇದ್ದೇನೆ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ದಿವಸ ಇಂದಿನ ಈ ಸನ್ಮಾನವನ್ನು ನಾನು ಮನಸಾರೆಯಾಗಿ ಒಪ್ಪಿಕೊಳ್ಳುತ್ತಿದ್ದು ಇದಕ್ಕೆ ಕಾರಣಕರ್ತರಾದ ಹರಿದಾಸ್ ಭಟ್ರು ಹಾಗೆ ಹರಿದಾಸ್ ಭಟ್ರು ಹಾಗೆ ನಮ್ಮ ಜ್ವರಿಮಿರಿಯ ಪ್ರಧಾನ ಅರ್ಚಕರು ಪುಣ್ಯ ಭಾಗವತರು ಹಾಗೂ ಎಲ್ಲದಕ್ಕಿಂತ ದುಡಿಮೆಯನ್ನು ಹೆಚ್ಚು ಮಾಡುವ ನಮ್ಮ ಸಂಯೋಜಕರಾದ ವಾಸುದೇವ್ ಮಾರ್ನರ್ ಹಾಗೂ ಸುರೇಶ್ ಶೆಟ್ಟಿ ನಂಗೋಡಿ ಅವರಿಗೆ ನಮಿಸುತ್ತಾ ನಾಮ ಏತ್ ಕೆಲಸ ಮಾಡ್ಕೊಂಡು ಬಂದಾಗ ಫೆಬ್ರವರಿ 1 ತಾರೀಕಿಗೆ ರಾಮದೇವರದ್ದೇ ಉದ್ಘಾಟನಾತಿನ ಕೆಲಸ. ಇಂಥ ದಿವಸಗಳು 1 140 ಕಲಾವಿದರಿಗೆ ಸನ್ಮಾನ ಮಲ್ಪದವೇ ರಾಮನಾಮ ಒಂದು ಪವಾಡ ವಿಷಯ ಪನ್ನಗ ವ್ಯಕ್ತಿ ಶಕ್ತಿಯಾದ ಮೆರಪುನ ರಾಮಾಯಣ, ಮಾಧವನಾದ ಮೆರಪುನ ಮಹಾಭಾರತ. ಅಂಜನ ರಾಮಕೃಷ್ಣರು ಮನೆಗೆ ಬಂದರೆ ಬಾಗಿಲ ತೇರೇರೆ ಎಂದು ಅಂಚಿನ ರಾಮಕೃಷ್ಣರು ಈ ಪರಿಸರ ಉಲ್ಲೇರು ಅಂಚಾದ ನಿಗುಲು ಮಾಡ್ತಾ ಬತ್ತುಂಡ ರಾಮನಾಮದ ಪ್ರಸಾದಾಪಣದ ಎನ್ನದು ನಮ್ಮ ಸರ್ಕಾರ ಮಲ್ತೊಂದಿಲ್ಲ. ಸರ್ಕಾರತ್ತು ಒಂದು ನಿಗದಿಗೆ ಬಲ್ಪಿನ ಗೌರವ ಪಣ್ಣಗ ಎಲ್ಲ ಮುಂತ ಪ್ರತಿಯೊಂದು ಕಾರ್ಯಕ್ರಮದ ತಾಳ್ಮದ್ದರಿಗೆ ಸಾಕ್ಷಿ ಯಕ್ಷಗಾನದ ರಾಮೆ ಈ ಭೀಷ್ಮಂಡ ಮೇರೆ ರಾಮೆ ಆದಲ್ಲಿ ಎನ್ನ ಬರೀಟ ಕುಳಿದರೆ ಅವರಿಗೂ ಬಲ್ಲ ಸಂತೋಷ. ಪಣ್ಣಗ ಗಂಧದ ಟೂರು ಗಂಧದ ಕಲ್ಲುಗಳ ಬಡಬಕ್ಕೆ ಗಂಧ ಮಾತ್ರ ಅತ್ತು ಪಣ್ಣಗ ಆ ಯಕ್ಷಗಾನ ಪಣ್ಣಗ ಜೀವನಡು ಯಕ್ಷಗಾನನೇ ಪ್ರಧಾನ ಪಟ್ಟಿನ ಉದ್ದೇಶಡು ಮೆರವಂದಿಲ್ಲರು ಅಂಚಿತ್ನ ಯಕ್ಷಗಾನದ ರಾಮೆ ಈ ಭೀಷ್ಮೆ ಮಸ್ತು ಕಲಾವಿದರು ಉಳ್ಳರು ಪೂರ ಉಪ್ಪಲರಿಂಚಿಂದ ಕುಂತಿನಗಡೆ ಎಡ್ಡ ನರನಾಡಿ ಗಟ್ಟಿ ಮಾತ್ರ ಉಂಟು ಅಂಚಾದಿಪ್ನಾಗ ಒಪ್ಪೆದ ಅರಿದ ಕೆಂಪದ ಉಪ್ಪಡದ ಪಚ್ಚ ಪಚ್ಚ ಅಂಜಿ ಪದಜಿದ ಪೇರಿಲ್ಲ ಏತು ಕೆಲಸ ಮಾಡ್ಕೊಂಡಾಗ ಯಕ್ಷಗಾನದ ಕಲಾವಿದರನ್ನು ಸೃಷ್ಟಿ ಮಾಡ್ಕೊಳಕ್ಕೆ ಖಂಡಿತವಾದ ತೊಂದರೆ ಐತಿ. ನಮ್ಮ ಎಡ್ಡ ರೀತಿ ಪ್ರಕಾರ ಕಾರ್ಯಕ್ರಮ ಮಲ್ಪುಗ ರಾಮ ನಾಮ ಎಂಚ ಒಂದು ಕೆಲಸ ಮಾಡ್ಕೊಂಡು ಪಣ್ಣಗ ನಿಗಲೇ ಒಂದು ಸಾಕ್ಷಿ ಪಣದು ರಡ್ಡು ಪಾತ್ರ. ನಮಸ್ಕಾರ. ಕೊಲ್ಲೆ ಲಕ್ಷ್ಮೀ ಸಂಪೂರ್ಣ ಮಾರ್ಗದರ್ಶಕರು ದೇವರಿಂದ ಬಂದಾಗ ಅವರನ್ನೇ ಬಿಟ್ಟಿರ್ತಾರೆ. ದೇವರ ಲೀಡರ್ ಒಂದು ಕೂಡ ನಿರ್ದೇಶಕಿ ಕೃಷ್ಣ ಒಂದು ನಿರ್ದೇಶಕ ಅಂತೇನೆ ಮೇಲೆ ಒಂದು ನಿರ್ದೇಶಕರು ದಿಗ್ದರ್ಶಕರೆಲ್ಲ ನಿರ್ದೇಶಕರೆಲ್ಲ ಒಟ್ಟಾದ ನಿಂತರು. ನಾ ನೇರವಾದ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಎಸ್.ಎನ್. ಗುರುಗಳಿಗೆ ಎರಡು ಪಾತ್ರಗಳು ಆಶೀರ್ವಚನ ಮಲ್ಪರು ತಪ್ಪು. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶ ಗೋವಿಂದಾಯ ನಮೋ ನಮಃ. ಸನ್ನಿಧಾನಡಿ ಪುಣ್ಯಜನ ಪೆನೆ ಸ್ಮರಣವಂತಂದು ವೇದಿಕೆಯಡೆ ಈ ಒಂಜಿ ಸಮಾರಂಭದ ಅಧ್ಯಕ್ಷರಾಂಚಿನ ಅವತ್ತಂದೆ ಈ ಕ್ಷೇತ್ರದ ಒಂಜಿ ಪ್ರಧಾನ ರೂವಾರಿಯಾದಲ ಇಪ್ಪುನಂಜಿನ ಶ್ರೀಯುತ ನಮ್ಮ ಆತ್ಮೀಯ ಹರಿದಾಸ್ ಭಟ್ರೆ ಅಂಚೆನೆ ಈ ಕ್ಷೇತ್ರದ ಮುಕ್ತೇಶ್ವರಾಂಚಿನ ಗೋಪಾಲ್ ಶೆಟ್ಟರ ಹೆಂಗೆ ಪರಿಚಯ ಮಸ್ತಿತ್ತಿಲ್ಲ ಅಣ್ಣ ಅನ್ನ ಮಗನಿಗೆ ನೀನು ಸುರು ತೂಪಿನಿ ಅನ್ನ ತೂದಿಪ್ಪೆ ಅನ್ನ ಮಗೇಂದ ಹೆಂಗೆ ಗೊತ್ತಿದ್ದೀಜಿ ಅಂಜ ಹರಿದಾಸ್ ಶೆಟ್ರೆ ಅಂಜ ನಮ್ಮ ಮುಂಬೈ ಮಹಾನಗರದ ಮಹಾತ್ಯನ ಕಲಾವಿದರನ್ನ ಅಚ್ಚುಮೆಚ್ಚಿನ
ವಿಮಾನ ಭಾಗವತರಿಂದ ಕುದರಗಲ್ಲೆ ಇಂಜಿನ ಶ್ರೀಯುತ ಲಕ್ಷ್ಮೀನಾರಾಯಣ ಶೆಟ್ರೆ ಆರ್ನ ಇನಿ ವಿಶೇಷವಾದ ರಾಮಾಭಿಪದ್ಯ ಯಕ್ಷ ಸೇವಾ ಬಳಗ ಅಂಜೇನೆ ಮುಂಬೈ ಯೂನಿವರ್ಸಿಟಿದ ವತಿದ್ದು ಈ ಒಂಜಿ ಯಕ್ಷ ವೇದಿಕೆಯಲ್ಲಿ ವಿಶೇಷವಾದ ಈ ಒಂದು ಸರಣಿ ಕಾರ್ಯಕ್ರಮದ ಸಮಯಡು ಅರ್ಹ ಕಲಾವಿದರಿಗೆ ಸನ್ಮಾನ ಮಾಡ್ತೇವೆ. ಬಹುಶಃ ಯಾನ ತೂತಿನ ಮಟ್ಟಿಗೆ ಅದೇ ಕಡೆ ಸನ್ಮಾನ ಸಮಾರಂಭ ತೂತೆ ಅಣ್ಣ ಕೇವಲ ಒಂದು ಯಕ್ಷಗಾನ ರಂಗೋಡು ವಿಶೇಷವಾದ ಸೇವೆ ಮಾಡುತ್ತದೆ. ಕಡಿಮೆ ಪಕ್ಷ 30-40 ವರ್ಷ ಸೇವೆ ಮಂತಿನ ಒಂಜಿ ಅರ್ಹ ಕಲಾವಿದರೇನೆ ಒಟ್ಟು ಭಾರತ ಸೇವೆ ಸನ್ಮಾನ ಮಂತಿನ ಒಂದು ಏನು ಪ್ರಥಮ ತೋಪಿನಿ ಬಹುಶಃ ಇಂಜಿನ ಸನ್ಮಾನ ನಿರ್ಧಾರ ಅಕಲೆಗೆ ಹಿರಿಯ ಕಲಾವಿದರಿಗೆ ಸನ್ಮಾನ ಮಂತಿ ನಿರ್ಧಾರ ಅಕಲ ಮನಸ್ಸು ಎನ್ನು ಯಾನು ಈ ಕ್ಷೇತ್ರ ಮಂತಿನ ಸಾಧನೆ ನಿಜವಾಗಲ ಆ ಭಗವಂತಗೆ ಸಂತೃಪ್ತಿಯಾಗಿ ಜನಗಳು ಏನನ್ನು ಮರೆತಿದ್ದೇವೆ ಯಾನ್ ಮಂತಿನ ಸೇವೆ ಸಾರ್ಥಕ ಆನಂದ ಎನ್ನುವರಿಗೆ ಅಂಜನೆ ಕಿರಿಯ ಕಲಾವಿದರಿಗೆ ನಮ್ಮ ಏಪನ ಸನ್ಮಾನ ಮಂತಲ್ಲ ಎಂತ ಜನಗಳು ಪ್ರೋತ್ಸಾಹ ಕೊಡಲಿಲ್ಲ ಈ ಕ್ಷೇತ್ರ ಅನಾಥಿಯನ್ನು ಸಾಧನೆ ಮಲ್ಪೋರು ಎಲ್ಲ ಎದುರು ಹಿರಿಯ ಕಲಾವಿದರಿಗೆ ಸನ್ಮಾನ ಮಾಡ್ತೇವೆ. ಅಕಲ ಜೀವನ ಎಂಚು ಅಕಲ ಎನ್ನುವರಿಗೆ ಬಹುಶಃ ಇನಿ ಸನ್ಮಾನ ಪಡೆಯಿಂದಿರ ಈ ಕಲಾವಿದರು ರಂಗನ ಏತು ಶ್ರೇಷ್ಠರ ನಿಜ ಜೀವನವಲ್ಲ ಅಕಲ ಯಾನು ತೂತಿನ ಮಟ್ಟಿಗೆ ನಿರ್ಮಲ ಮನಸ್ಸು ದಾಖಲೆ ಖಂಡಿತವಾದ ಯಾವುದೇ ತರದ ಅಕಲ್ನ ಒಂಜಿ ಮನಸ್ಸು ಕಪ್ಪು ದ್ವಾರ ಸಾಧ್ಯ ಅಂಚಿನ ಒಂಜಿ ಕಲಾವಿದರು ನಿಸ್ವಾರ್ಥವಾದ ಯಕ್ಷಗಾನಂದು ಯಕ್ಷ ಮಾತನ ಸೇವೆ ಮಾಡ್ತಾರೆ. ನಿಗಮಂತಿನ ಈ ಸನ್ಮಾನ ನಿಜವಾದ ನಮ್ಮ ಮಾತುಗಳಲ್ಲಿ ಹೆಮ್ಮೆ ಪಡುವಂತಿನ ವಿಷಯ. ಭಗವಂತೆ ಆ ಸನ್ಮಾನ ಪಡೆದಿನ ಮಾತ ಕಲಾವಿದರಿಗಳ ದೇವರ ಆಯುರಾರೋಗ್ಯ ಭಾಗ್ಯನ ಅನುಗ್ರಹ ಮಾಡ್ತದೆ. ನನಾತ್ ಮುಂಬಾಯಿಡಿ ಅದೇತ ಕಡೆಗಳಾಗಲಿ ಸನ್ಮಾನ ನಡಪಡೆ ದೇವರ ಆಗಲಿಗೆ ಏದೋ ಕಲಾವಿದರೇ ಅಕ್ಕಲ್ಲ ಎದುರು ನಲಿಪು ಆ ಕಲಾವಿದರು ಹೆಮ್ಮೆಯ ಕಲಾವಿದರು ಅಕ್ಕಲ್ಲ ಎದುರು ಪ್ರದರ್ಶನ ಕೊರಿಯರನ್ನ ಅವೇ ಆಗಲಿಗೆ ನಮ್ಮ ಗುರುಪೇಜಿನ ಖಂಡಿತವಾದ ಕಾಣಿಕೆ. ಬಹುಶಃ ಒಂಜಿ ಪಾದರನ್ನು ರಾಮನಂತೆ ನಡೆ ಕೃಷ್ಣನಂತೆ ನುಡಿ ಎಂದು ಒಂದು ಪೇರಿಗೆ ಅಂಜನ ನಮ್ಮ ರಾಮಾಯಣ ನಂದು ಬಂದ್ಬಿಡು ನಮ್ಮ ಎಂಚ ನಡಪರು ಒಂದು ಬಂದ್ಬಿಡು ಮಹಾಭಾರತ ಬಂದ್ಬಿಡು ಎಂಚ ನಡಪರ ಬಲ್ಲಿ ಎಂದು ಬಂದ್ಬಿಡು. ಬಹುಶಃ ಇನಿ ಸೇರಿದ ಮಾತ ಒಂಜಿ ಪ್ರೇಕ್ಷಕರೇ ನಿಜವಾದ ಈ ಸನ್ಮಾನವೇ ಎದುರು ಕೊಲಿನಂಚಿನೇ ಪ್ರೇಕ್ಷಕರು ಖಂಡಿತವಾಗಿ ಈ ಸನ್ಮಾನ ಪಡೆಯುತ್ತಿನ ಕಲಾವಿದರು ಏತು ಸಂತೋಷ ಪಡೆಬೇರ ಆದ್ರೆ ಖಂಡಿತವಾದ ಈ ಸಹೃದ ಪ್ರೇಕ್ಷಕರ ಪಡೆಬೇರೆಂದು ಖಂಡಿತವಾದ ಹೆಮ್ಮೆ ಬಂದಲಿ. ಬಹುಶಃ ಈ ಕಾರ್ಯಕ್ರಮವು ಹರಿದಾಸ ಭಟ್ರ ನಮ್ಮ ಏತು ಪುಗಾರ್ನ ಯಾವಂದು ಆರ್ನ ಮುತಾಲಿಗೇರಿ ನನಾತ್ ಈ ವಾಸ್ತು ಚಕ್ರಂಚಿನ ಯುವ ಕಲಾವಿದರು ಇಂಕಲೆಗೆ ಯುವ ಕಲಾವಿದರು ಅವತ್ತಂದೆ ಸುರೇಶ್ ಶೆಟ್ಟಿ ನಂದೊಳ್ಳಿ ಮುಗುಲಂಜಿನ ಮಹಾತ ಕಲಾವಿದರನ್ನ ಒಂಜಿ ಮುದಾಲಿಕೆಡೆ ಎಡ್ಡೆ ಕೆಲಸ ಕಾರ್ಯ ನಿತ್ಯ ನಿರಂತರವಾಗಿ ಈ ಕ್ಷೇತ್ರ ನಡೆದೊಂದು ಪಡೆದು ಬಂಡದೆ ಎನ್ನೆರಡು ಬಾತಿನ ಮುಕ್ತಾಯ ಜೈ ಹಿಂದ್ ಯಕ್ಷಗಾನಂ ಗೆಲ್ಗೆ ಸಲ್ಮೇಲೆ ಸರ್ ಪರಮ ಪೂಜ್ಯರು ನಮ್ಮ ಮಾರ್ಗದರ್ಶಕರು ಹಾಗೂ ದೈವ ಸ್ವರೂಪಿಗಳಾದಂಥ ನಮ್ಮ ಕರುಣಂಕೆಲ ಹರಿದಾಸ್ ಭಟ್ರೆ, ನಮ್ಮ ಇನ್ನೋರ್ವ ಪ್ರಧಾನ ಅತಿಥಿ ಪೂಜ್ಯ ಎಸ್.ಎನ್. ಉಡುಪರೆ, ಗೋಪಾಲ್ ಶೆಟ್ರೆ, ಹರಿದಾಸ್ ಗೋಪಾಲ್ ಶೆಟ್ರೆ, ಯಕ್ಷಗಾನ ಕಲಾಭಿಮಾನಿ ಬಂಧು ಭಗಿನಿಯರೇ, ಈ ಭವ್ಯ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಕಲಾವಿದರು, ನನಗೆ ಇವತ್ತು ಒಂದು ನೆನಪಾಯಿತು. ಊರಿನಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡುವಂತಹ 3 ಸಂಘಟನೆಗಳು. ಒಂದು ಯಕ್ಷಧ್ರುವ ಪಟ್ನ ಫೌಂಡೇಶನ್, ಇನ್ನೊಂದು ಉಡುಪಿಯ ಯಕ್ಷಗಾನ ಕಲಾರಂಗ, ಮತ್ತೊಂದು ಏಕಮೇವ ವ್ಯಕ್ತಿ. ಅವರು ಯಾರಲ್ಲಿಯೂ ಯಾವ ಡೊನೇಷನ್ ಅನ್ನು ತಕ್ಕೊಳ್ಳದೆ, ಯಾವ ದೇಣಿಗೆಯನ್ನೂ ತಕ್ಕೊಳ್ಳದೆ, ಕಲಾವಿದರಿಗೆ ಲಕ್ಷಗಟ್ಟಲೆಯಲ್ಲಿ ಕಲಾವಿದರ ಕಷ್ಟಗಳಿಗೆ ಸ್ಪಂದಿಸಿ ಸಹಾಯವನ್ನು ಮಾಡುವಂತಹ ಅಶ್ರಾಮ್ ಭಟ್. ಈ 3 ಸಂಘಟನೆಗಳು ಇವತ್ತು ಮುಂಬೈಯಲ್ಲಿ ಊರಿನಲ್ಲಿ ಯಕ್ಷಗಾನದ ಕಲಾಶ್ರೇಯನ್ನು ಬಹಳ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ನಮಗೆ
ಮತ್ತೊಂದು ಆಶ್ಚರ್ಯಕರ ವಿಸ್ಮಯ ಈ ನಮ್ಮ ಸಂಘಟನೆ ವಾಸುದೇವ ಮಾರನಾಡ್ ಹಾಗೂ ನಮ್ಮ ಸುರೇಶ್ ಕುಲಂದೋಳು ಅವರೆಲ್ಲರಿಗೆ ಸಹಾಯವನ್ನು ಮಾಡುತ್ತಿರುವಂತಹ ಕಣ್ಣಂಕೆಲ ಹರಿದಾಸ್ ಭಟ್ರ ಈ ಸಂಘಟನೆಯಿಂದ 140ಕ್ಕೂ ಹೆಚ್ಚಿಗೆ ಕಲಾವಿದರಿಗೆ ಸನ್ಮಾನ ಆಗ್ತದೆ ಈ ವರ್ಷದಲ್ಲಿ ಅಂತ ಹೇಳುವಾಗ ಇದಕ್ಕಿಂತ ದೊಡ್ಡ ಸಾಧನೆ ಮುಂಬೈಯಲ್ಲಿ ಅದು ಆಗಿದೆ. ಇಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಸಂಯೋಜಿಸುವುದು, ಕಾರ್ಯಗತ ಮಾಡಿ ಅದನ್ನು ಯಶಸ್ವಿಗೊಳಿಸುವಂತ ದೊಡ್ಡ ಭಗೀರಥ ಯತ್ನದಲ್ಲಿ ಅವರು ತೊಡಗಿದ್ದಾರೆ. ಪ್ರಾಮಾಣಿಕವಾಗಿ ನಾವೆಲ್ಲ ಅವರಿಗೆ ಸಹಾಯವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಸನ್ಮಾನವನ್ನು ಪಡೆದಂತಹ ಕಲಾವಿದರು ಅವರ ತಾಪತ್ರಯ ಪರಿಹಾರ ಆಗಲಿಕ್ಕಿಲ್ಲ. ಆದರೆ ಯಕ್ಷಗಾನ ಕ್ಷೇತ್ರದಲ್ಲಿ ಶ್ರದ್ಧಾಭಕ್ತಿಪೂರ್ವಕವಾಗಿ ದುಡಿದದ್ದಕ್ಕೆ ನಮ್ಮನ್ನು ಈ ಸಂಘಟನೆ ಗುರುತಿಸಿದೆ, ನಮ್ಮ ಕಲಾ ಪ್ರೇಕ್ಷಕರು ಗುರುತಿಸಿದ್ದಾರೆ, ಅಭಿಮಾನಿಗಳು ಗುರುತಿಸಿದ್ದಾರೆ ಎನ್ನುವಂತಹ ಒಂದು ಧನ್ಯತಾ ಭಾವ ಒಬ್ಬ ಕಲಾವಿದನ ಹೃದಯದಲ್ಲಿ ಮೂಡ್ತದೆ. ಆಗ ಮಾತ್ರ ಆ ಕಲಾವಿದನ ಜವಾಬ್ದಾರಿಯೂ ಕೂಡ ಹೆಚ್ಚಾಗ್ತದೆ. ಈ ಕ್ಷೇತ್ರದಲ್ಲಿ ಇನ್ನೂ ಬಹಳ ಉತ್ಸಾಹದಿಂದ ಪ್ರಾಮಾಣಿಕವಾಗಿ ದುಡಿಯುವಂತ ಶಕ್ತಿ ಅವರಿಗೆ ಈ ಸನ್ಮಾನದಿಂದ ಸಿಗಬೇಕು. ಇನ್ನೂ ಹಲವು ಕಲಾವಿದರು ಸನ್ಮಾನ ಪಡೆಯಲಿಕ್ಕಿದ್ದಾರೆ. ನೀವು ಬಂದರೆ ಮಾತ್ರ ಸಾಲದು, ನಿಮ್ಮವರನ್ನು ಕರೆತನ್ನಿ. ಇಲ್ಲಿ ಇದು ಯಕ್ಷಗಾನದ ಒಂದು ಯಕ್ಷಗಾನ ಕಲಾ ಕೇಂದ್ರ, ನಮ್ಮ ವಿದ್ಯಾವಿಹಾರದ ಈ ಮಂದಿರ ಇದು ಒಂದು ಶಕ್ತಿ ಕೇಂದ್ರ, ಇದು ಒಂದು ಭಕ್ತಿಯ ಕೇಂದ್ರ. ಇಲ್ಲಿ ಆಗುವಂತಹ ಎಲ್ಲಾ ಕಾರ್ಯಕ್ರಮಗಳು ಯಕ್ಷಗಾನದ ಉತ್ಕರ್ಷಕ್ಕಾಗಿ, ಯಕ್ಷಗಾನ ರಂಗಭೂಮಿಯ ಸಂರಕ್ಷಣೆ ಸಂವರ್ಧನೆಗಾಗಿ ಮಾಡುವಂತಹ ಒಂದು ಕಾರ್ಯಕ್ರಮಗಳು. ಕೆ ಶೆಟ್ಟರಂತಹ ಹಿರಿಯ ಕಲಾವಿದರು ಹಾಗೆ ಇನ್ನೂ ಹಲವಾರು ಯಕ್ಷಗಾನಕ್ಕಾಗಿ ವಿಶೇಷವಾದಂತಹ ಒಂದು ದೇಣಿಗೆಯನ್ನು ಕೊಡುವ, ತ್ಯಾಗವನ್ನು ಮಾಡುವಂತಹ ದಾನಿಗಳು ಇದ್ದಾರೆ. ಅವರನ್ನು ಹುಡುಕುವ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗ್ತದೆ. ಇನ್ನೂ ಅವ್ಯಾಹತವಾಗಿ ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳು ನಡೆಯುತ್ತಾ ಇರಲಿ. ಈ ಸಂಘಟನೆ ಆಚಂದ್ರಾರ್ಕವಾಗಿ ಮುಂಬೈಯಲ್ಲಿ ಒಂದು ಅದ್ಭುತವಾದಂತಹ ಮಾದರಿ ಸಂಸ್ಥೆಯಾಗಿ ಬೆಳಗಲಿ ಎನ್ನುವ ನನ್ನ ಶುಭ ಆಶಯದೊಂದಿಗೆ ಅವರಿಗೆ ಇನ್ನೂ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡುವಂತಹ ಶಕ್ತಿ, ಸ್ಫೂರ್ತಿಯನ್ನು ಯಕ್ಷಕಲಾ ಸರಸ್ವತಿ ಕೊಡಲಿ. ಅವರ ಸ್ಫೂರ್ತಿಯ ಚಿಲುಮೆ ಬದ್ಧದಿರಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಅವಕಾಶಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಇನ್ನೊಬ್ಬರು ಮೊನ್ನೆ ತಾನೇ ಯೂನಿವರ್ಸಿಟಿಯಲ್ಲಿ LV ಅಮೀನ್ ಅವರ ಬಗ್ಗೆ ಲೋಕನಾಯಕ ಎನ್ನುವಂತ ಕೃತಿಯನ್ನು ರಚಿಸುವಲ್ಲಿ ಸಂಪೂರ್ಣ ಸಹಕಾರಿಯಾದಂತ ಶುಭ ಆಶಾ ದಯವಿಟ್ಟು ವೇದಿಕೆಗೆ ಬರಬೇಕು. ತವರೂರಿನಿಂದ ಬಂದವರು, ಉಪಾಧ್ಯಾಯರಾಗಿದ್ದವರು, ಈಗ ಪುಷ್ಪಗೌಡ, ಅದೇ ರೀತಿಯಲ್ಲಿ ಮುಂಬೈಯ ಅದೆಷ್ಟು ಕಲಾವಿದರಿಗೆ ಬರುತ್ತಾ ಇದ್ದಾರೆ. ಈಗ ಇನ್ನೊಂದು ಹೊಸದಾಗಿ ಬಂದಿದ್ದಾರೆ ಶ್ರೀ ಸಂತೋಷ್ ಕುಮಾರ್. ದೇವಿ ಪಾತ್ರವನ್ನು ಸದಾ ಹೆಚ್ಚಾಗಿ ಮಾಡೋರು, ಸ್ತ್ರೀ ಪಾತ್ರಧಾರಿ. ಮುಂಬೈಯ ಹೆಚ್ಚಿನ ಮಂಡಳಿ, ಗುರುನಾರಾಯಣ ಮಂಡಳಿ, ಗೀತಾಂಬಿಕಾ ಮಂಡಳಿ, ಜನಪ್ರಿಯ ಎಲ್ಲಾ ಮಂಡಳಿಗಳಲ್ಲೂ ಪ್ರಧಾನ ಸ್ತ್ರೀ ಪಾತ್ರವಾಗಿ ನಡೆಯುವವರು. ದೇವಿಯ ಪಾತ್ರದಂತೂ ಬಹಳ ಪ್ರಬುದ್ಧತೆಯಿಂದ ಕೂಡಿದ್ದು, ನಾಟಕ ರಂಗದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಈಗ ಅರ್ಚಕ ವೃತ್ತಿಯಲ್ಲಿ ಇರುವವರು. ನಾಟಕ ಇರಬಹುದು, ಯಕ್ಷಗಾನ ಇರಬಹುದು, ನೃತ್ಯ ಇರಬಹುದು, ಎಲ್ಲದರಲ್ಲಿಯೂ ಎದ್ದಿದ್ದ ಕೈ. ಅಷ್ಟೇ ಶಾಂತ ಸ್ವಭಾವದವರು. ಪುಷ್ಪಗೌರವ ಸ್ವೀಕರಿಸಿದರೆ ನಮಸ್ತೆ. ಅದೇ ನಮ್ಮ ಪತ್ರಕರ್ತರಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು. ನಮಗೆ ಎಲ್ಲಾ ರೀತಿಯ ಕವರೇಜ್ ಕೊಡುವವರು, ನಮ್ಮನ್ನು ಈ ಕಾರ್ಯಕ್ರಮವನ್ನು ಎಲ್ಲರಿಗೆ ಮುಟ್ಟುವಲ್ಲಿ ಯಶಸ್ವಿಯನ್ನು ನಾವು ಪಡೆದಿದ್ದರೆ ಅದು ಉದಯವಾಣಿ ಮತ್ತು ಕರ್ನಾಟಕ ಮಲ್ಲ. ಕರ್ನಾಟಕ ಮಲ್ಲದ ವರೆಗಾರದಂತಹ ಶ್ರೀತ ಕುಲಾಲ್ ಇದ್ದಾರೆ. ಅವರು ವೇದಿಕೆಗೆ ಬಂದು ಪುಷ್ಪಗೌರವ ಸ್ವೀಕರಿಸಿದ್ದಾರೆ. ನಿಮಗೆ ಕೆಲಸ ಮಾತಾಡುತ್ತೇವೆ. ಮತ್ತು ಮುಂಬೈ ಶ್ರೀತ DR ಶೆಟ್ಟರು ಬಂದಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಇದ್ದೇನೆ. ಕರ್ನಾಟಕ ಅವರಿಗೆ ಕೊಡ್ತಾರೆ. ಮುಂಬೈ ಟು ಮ್ಯಾಂಗ್ಳೂರ್ ದಯವಿಟ್ಟು ವೇದಿಕೆಗೆ ಬರಬೇಕಮ್ಮ. ಇನ್ನೊಬ್ಬರು ಸಮಾಜ ಸೇವಕ ಶ್ರೀ ಸತೀಶ್ ಮಂದಿರ.
ಅವರು ವೇದಿಕೆಗೆ ಬಂದು ಪುಷ್ಪಗಳನ್ನು ಸ್ವೀಕರಿಸಬೇಕೆಂಬ ಕೇಳಿಕೊಳ್ತಾ ಇದ್ದೇನೆ. ಬಿಲ್ಲವರ ಅಸೋಸಿಯೇಷನ್ ಸಂಚಾಲಿತ ಪ್ರಾಯೋಜಕತ್ವದ ಅಕ್ಷಯದ ಉಪಸಂಪಾದಕರು, ಇವರು ನಮ್ಮ ಆತ್ಮೀಯರು ಕೂಡ, ಯಕ್ಷಗಾನದ ವಿಮರ್ಶಕರು ಕೂಡ. ಧನ್ಯವಾದಗಳು, ಕ್ಷಮಿಸಬೇಕು ಸರ್. ಇನ್ನು ನೇರವಾಗಿ ತಾರಕ ಮಂತ್ರವನ್ನು ಉಚ್ಚರಿಸಲಿದ್ದಾರೆ ಶ್ರೀವತ್ಸ ಭಟ್ ಇವರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಸೀತಾರಾಮ 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 ಸೀತಾರಾಮ. ಧನ್ಯವಾದಗಳು. ಇನ್ನು ಶ್ರೀರಾಮನ ಪಾತ್ರವನ್ನು ನಿರೀಕ್ಷಿಸಿರಿ ಎಂಬುದಾಗಿ ಬರೆದಿದ್ದೇವೆ ನಾವು. ಶ್ರೀರಾಮನ ಬಂಗೇರ ಸರ್, ಅದೇ ರೀತಿಯಲ್ಲಿ ಸುರೇಶ್ ಸರ್ ಪಾತ್ರದಲ್ಲಿ ಸೀತೆಯ ಪಾತ್ರವನ್ನು ನಿರ್ವಹಿಸಿದರು ನಮ್ಮ ಪ್ರೀತಿಯ ಸುರೇಶ್ ಶೆಟ್ಟಿ ನಂದ್ರೊಳ್ಳಿ, ಸರಮೆ ಹಾಗೂ ತ್ರಿಜಟೆಯರಾಗಿ ಶ್ರೀ ರಮೇಶ್ ಬಿರ್ತಿ ಸರ್ ಹಾಗೂ ಐಕಳ ರತ್ನಾಕರ್ ಶೆಟ್ರು, ಅದೇ ರೀತಿ ಹನುಮಂತನಾಗಿ ನಾನು ವಾಸುದೇವ ಮಾರ್ನಾಡ್, ರಾವಣನಾಗಿ ಇವತ್ತು ತುಂಬಾ ಉತ್ತೇಜಿತರಾಗಿದ್ರು ಶ್ರೀಯುತ ಉಜ್ಜಿಲ್ ಸರ್, ಇಂದ್ರಜಿತ್ವಾಗಿ ಮಾನಸ್ ಶೆಟ್ಟಿ, ಶ್ರೀರಾಮನಾಗಿ ಶ್ರೀವತ್ಸ ಭಟ್ ಇವರು ನಿರ್ವಹಿಸಲಿದ್ದಾರೆ. ತಾವೆಲ್ಲರೂ ಕೊನೆ ತನಕ, ಕೇವಲ ಅರ್ಧ ತಾಸು ಅಷ್ಟೇ, ಇನ್ನು ಆದಷ್ಟು ಬೇಗ ನಾವು ಮುಗಿಸ್ತೇವೆ. ತಾವೆಲ್ಲರೂ ಕೊನೆ ತನಕ ಇದ್ದು ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ಸಭೆಯನ್ನು ವಿಸರ್ಜಿಸುವ ಮೊದಲು ನಿಮಗೆ ಧನ್ಯವಾದವನ್ನು ಖಂಡಿತ ಕೊಡಬೇಕು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಅತಿಥಿ ಮಹೋದಯರಿಗೆ, ಅದೇ ರೀತಿಯಲ್ಲಿ ಇಂದಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀ ವೇದಮೂರ್ತಿ ಬೆರಣಂಕಿಲ ಹರಿದಾಸ್ ಭಟ್ಟರಿಗೆ, ಇಲ್ಲಿಯ ಆಡಳಿತ ಮುಕ್ತೇಸರಾದಂತಹ ಶ್ರೀ ಹರಿದಾಸ್ ಗೋಪಾಲ್ ಶೆಟ್ಟರಿಗೆ, ನಾಗಲೋಲ ಪೊಲ್ಲೆ ಲಕ್ಷ್ಮೀನಾರಾಯಣ ಶೆಟ್ಟರಿಗೆ, ಸನ್ಮಾನ ಸ್ವೀಕರಿಸಿದ ಹಿರಿಯ 8 ಕಲಾವಿದ ದಂಪತಿಗಳಿಗೆ, ಬಂದು ಸೇರಿದಂತ ಎಲ್ಲಾ ಬಂಧು ಬಳಗ ಸಹೃದಯ ಕಲಾಭಿಮಾನಿಗಳಿಗೆ, ಬಳಗದಲ್ಲಿದ್ದ ಎಲ್ಲರಿಗೂ ಶ್ರೀದೇವರನ್ನು ಸ್ಮರಿಸಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮಸ್ಕಾರ. ಇನ್ನು ಬರುವ ಕಾರ್ಯಕ್ರಮಗಳು ಆಗಸ್ಟ್ 2ನೇ ತಾರೀಕು, ಆಗಸ್ಟ್ 8ನೇ ತಾರೀಕು, ಅದೇ ರೀತಿ ಆಗಸ್ಟ್ 23ನೇ ತಾರೀಕು, ಆಗಸ್ಟ್ ಅಲ್ಲಿ 3 ಕಾರ್ಯಕ್ರಮಗಳು ನಿರ್ವಹಿಸಲಿದ್ದೇವೆ. ತಾವೆಲ್ಲರೂ ಆಗಸ್ಟ್ಗೆ ಬಂದು ನಮ್ಮನ್ನು ಸಹಕರಿಸಬೇಕು, ಪ್ರೋತ್ಸಾಹಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದಗಳು. ಶ್ರೀ
ಕಲೆಯನ್ನು ಉಳಿಸಬೇಕು ಹಾಗೆ ಬೆಳೆಸಬೇಕು ಎನ್ನುವ ಇವರ ಛಲಕ್ಕೆ ಈ ತಾಳಮದ್ದಲೆ ಅನ್ನುವುದು ಒಂದು ಅದ್ಭುತವಾದ ಕಾರ್ಯಕ್ರಮ. ಈ ತಾಳಮದ್ದಲೆಯಲ್ಲಿ ಹೇಳುವಂತಹ ಕಥೆಯನ್ನು ಆಲಿಸಿದರೆ ಸಂಪೂರ್ಣವಾದ ರಾಮಾಯಣವನ್ನು ನಾವು ಕೇಳಿದಂತೆ ಆಗುತ್ತದೆ. ಹಾಗಾಗಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.